ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನೀವು ಜಿಯೋ ಏರ್ ಫೈಬರ್ ಮತ್ತು ಫೈಬರ್ ಕನೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಬರೋ ಲೈವ್ ಟಿ ವಿ ಸೆಟ್ ಬಾಕ್ಸಲ್ಲಿ ಲೈವ್ ಟಿ ವಿನ ನೋಡ್ತೀರಾ ಅಂದರೆ ಎಷ್ಟು ಡೇಟಾ ಕನ್ಸಂಪ್ಷನ್ ಮಾಡುತ್ತೆ ಅಂತ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫೈಬರ್ ಕನೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ 3300 GB ಡೇಟಾ ಬರುತ್ತೆ. ಅದೇ ಏರ್ ಫೈಬರ್ ಕನೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಪ್ಲ್ಯಾನ್ನ ತೊಗೊಂಡ್ರು ಮ್ಯಾಕ್ಸಿಮಮ್ 1000 GB ಡೇಟಾ ಲಿಮಿಟೇಷನ್ ಬರುತ್ತಲ್ಲ. ಕೆಲವೊಂದು ಟೈಮು ಲೈವ್ ಟಿ ವಿಯಿಂದನೇ ಡೇಟಾ ಖಾಲಿಯಾಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಹಳೆ ವಿಡಿಯೋಸಲ್ಲೂ ನೀವೇ ಕೇಳಿದ್ರಿ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಅಂತ. ಸೊ ನೀವಿನ್ನ ನಮ್ಮ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನಿವತ್ತು ಲೈವ್ ಟಿ ವಿ ಡೇಟಾ ಕನ್ಸಂಪ್ಷನ್ನ ತಿಳ್ಕೊಳ್ಳೋಕ್ಕೆ ಜಿಯೋ ಏರ್ ಫೈಬರ್ ಕನೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೈಬರ್ ಕನೆಕ್ಷನಲ್ಲೂ ಕನ್ಸಂಪ್ಷನ್ ಬಂದು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೆಟ್ ಆಫ್ ಬಾಕ್ಸ್ ನೋಡ್ಬೋದು. ಇದು ಆಂಡ್ರಾಯ್ಡ್ ಬೇಸ್ ಸೆಟ್ ಆಫ್ ಬಾಕ್ಸ್, ಕಸ್ಟಮ್ ಜಿಯೋ ಟೆಲಿ OS ಬರುತ್ತೆ. ಇದ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಫುಲ್ಲು ಪ್ಲಾಸ್ಟಿಕ್ಕಿಂದ ಬಿಲ್ಡ್ ಮಾಡಿದ್ದಾರೆ. ಇನ್ಬಿಲ್ಟ್ ವೈಫೈ ಬರುತ್ತೆ. ಬ್ಯಾಕ್ ಸೈಡು 4K HDMI ಪೋರ್ಟು, ಎಥರ್ನೆಟ್ ಮತ್ತು USB ಪೋರ್ಟ್ಸ್ ಎಲ್ಲ ಬರುತ್ತೆ. ಈಗ ಇದನ್ನು ಕನೆಕ್ಟ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಜಿಯೋ ರೌಟರಲ್ಲಿ ಯಾವ ಡಿವೈಸ್ ಎಷ್ಟು ಡೇಟಾ ಯೂಸೇಜ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಯಾವುದೇ ಥರನೋ ಆಪ್ಷನ್ ಇಲ್ಲ. ಬಟ್ ನಾವು ಡೇಟಾ ಯೂಸೇಜ್ನ ತಿಳ್ಕೊಬೇಕಲ್ಲ, ಅದಕ್ಕೆ ನಾನು ಇನ್ನೊಂದು ವೈಫೈ ರೌಟರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಏಸಸ್ ಗೇಮಿಂಗ್ ರೌಟರು. ಈ ರೌಟರ್ನ ನಾನು ತುಂಬ ವಿಡಿಯೋಸಲ್ಲೆಲ್ಲ ಯೂಸ್ ಮಾಡಿದ್ದೀನಿ, ನೀವು ನೋಡಿರ್ತೀರಾ. ಈಗ ಜಿಯೋ ರೌಟರಿಂದ ಬಂದಿರೋ ಲ್ಯಾನ್ ಕೇಬಲ್ನ ಏಸಸ್ ರೌಟರ್ ಕನೆಕ್ಟ್ ಮಾಡಿ ಈ ರೌಟರಿಂದ ನಾನು ಸೆಟ್ ಆಫ್ ಬಾಕ್ಸ್ ಕನೆಕ್ಟ್ ಮಾಡ್ತೀನಿ. ಈ ಥರ ಕನೆಕ್ಟ್ ಮಾಡೋದ್ರಿಂದ ಎಕ್ಸಾಕ್ಟ್ ಡೇಟಾ ಕನ್ಸಂಪ್ಷನ್ ಬಗ್ಗೆ ತಿಳ್ಕೊಬೋದು. ರೌಟರ್ ಮತ್ತು ಸೆಟ್ ಆಫ್ ಬಾಕ್ಸ್ ಎರಡೂ ಆನ್ ಆಗ್ತಾ ಇದೆ. ಟಿವಿಲಿ ಜಿಯೋ ಟೆಲಿ OS ಅಂತ ಬರ್ತಾ ಇದೆ ನೋಡಿ. ಈಗ ಕಂಪ್ಲೀಟಾಗಿ ಆನ್ ಆಗಿ ಇಂಟರ್ನೆಟು ಬರ್ತಾ ಇದೆ ಸೆಟ್ ಆಫ್ ಬಾಕ್ಸಲ್ಲಿ. ಲೈವ್ ಟಿ ವಿ ಆ್ಯಪ್ನ ಓಪನ್ ಮಾಡಿದ್ರೆ ಟಿವಿಲಿ ಲೈವ್ ಟಿ ವಿ ಚಾನಲ್ ಪ್ಲೇ ಆಗ್ತಾ ಇದೆ. ಆ್ಯಂಡ್ ಟೈಮ್ ನೋಡಿ ಈಗ 12:52 ಆಗಿದೆ. ಎಕ್ಸಾಕ್ಟ್ 1 ಅವರ್ ಪ್ಲೇ ಮಾಡಿ ಇಷ್ಟು ಡೇಟಾ ಕನ್ಸಂಪ್ಷನ್ ಮಾಡುತ್ತೆ ಅಂತ ನೋಡೋಣ. ಅದನ್ನು ಎಕ್ಸಾಕ್ಟಾಗಿ ಚೆಕ್ ಮಾಡೋಕ್ಕೆ ಐಪ್ಯಾಡಲ್ಲಿ ವೈಫೈನ ಕನೆಕ್ಟ್ ಮಾಡಿಕೊಂಡು ಏಸಸ್ ರೌಟರ್ ಆ್ಯಪ್ನ ಓಪನ್ ಮಾಡಿದ್ರೆ ನೋಡಿ ಸೆಟ್ ಆಫ್ ಬಾಕ್ಸ್ ಎಷ್ಟು ಡೇಟಾನ ಯೂಸ್ ಮಾಡ್ತಾ ಇದೆ ಅಂತ ರಿಯಲ್ ಟೈಮ್ ಡೇಟಾ ಯೂಸೇಜ್ನ ತಿಳಿಸ್ಕೊಡುತ್ತೆ ನೋಡಿ. ಅಪ್ಲೋಡ್ ಸ್ಪೀಡು, ಡೌನ್ಲೋಡ್ ಸ್ಪೀಡು, ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ. ಈ ಥರ ಈಸಿಯಾಗಿ ರಿಯಲ್ ಡೇಟಾ ಕನ್ಸಂಪ್ಷನ್ ಬಗ್ಗೆ ತಿಳ್ಕೊಬೋದು. ಆ್ಯಂಡ್ ಟಿ ವಿಲು HD ಚಾನಲ್ ಪ್ಲೇ ಆಗ್ತಾ ಇದೆ. ನೀವು ನಾನ್ HD ಚಾನಲ್ನ ನೋಡ್ತೀರಂದರೆ ಡೇಟಾ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಈಗ ಎಲ್ಲರೂ HD ಚಾನಲ್ನೇ ಅಲ್ವಾ ನೋಡೋದು. ಡೇಟಾ ಕನ್ಸಂಪ್ಷನ್ ಚೆಕ್ನ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ 1 ಅವರ್ ಆಗಿದೆ ನೋಡಿ. ಡೇಟಾ ಯೂಸೇಜ್ ಬಂದು ಡೌನ್ಲೋಡ್ ಟ್ರಾಫಿಕ್ಕು 2.56 GB ಅಷ್ಟು ಡೇಟಾನ ಯೂಸ್ ಮಾಡಿದೆ HD ಚಾನಲ್ ನೋಡಿರೋದಕ್ಕೆ. ಆ್ಯಂಡ್ ಆವ್ರೇಜ್ ಜಿಯೋ ಸೆಟ್ ಆಫ್ ಬಾಕ್ಸಲ್ಲಿ ನಾವು 1 ಅವರ್ ಟಿವಿನ ನೋಡ್ತೀವಿ ಅಂದರೆ 2.6 GB ವರೆಗೂ ಡೇಟಾ ಕನ್ಸಂಪ್ಷನ್ನ ಮಾಡುತ್ತೆ. ಒಂದು ದಿನಕ್ಕೆ 4 ಅವರ್ ನೋಡ್ತೀವಿ ಅಂದರೆ 10ರಿಂದ 11 GB ಆಗುತ್ತೆ. ಅದೇ ಒಂದು ತಿಂಗಳಿಗೆ 300 GB ಅಷ್ಟು ಡೇಟಾ ಕನ್ಸಂಪ್ಷನ್ ಮಾಡುತ್ತೆ ಲೈವ್ ಟಿ ವಿ ಮಾತ್ರ. ಅದರ್ OTT ಆ್ಯಪ್ಸು ಬೇರೆ ಬೇರೆ ಥರ ಡೇಟಾ ಕನ್ಸಂಪ್ಷನ್ ಮಾಡುತ್ತೆ. ನೆಕ್ಸ್ಟ್ ನೀವು ಯಾವ OTT ಆ್ಯಪ್ಸ್ ಎಷ್ಟು ಡೇಟಾ ಕನ್ಸಂಪ್ಷನ್ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ನೇಮ್ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಈ ಏರ್ ಫೈಬರ್ ಯೂಸರ್ ಇಂದು ಡೇಟಾ ಯೂಸೇಜ್ ಬಂದು TV, OTT ಆ್ಯಪ್ಸು ಮತ್ತು ವರ್ಕ್ ಫ್ರಮ್ ಹೋಮ್ ಎಲ್ಲ ಸೇರಿ 463 GB ಅಷ್ಟು ಯೂಸ್ ಮಾಡಿದ್ದಾರೆ. ಸ್ಟಿಲ್ 3 ಡೇಸ್ ಇದೆ. ಸೊ ನೀವು ಏರ್ ಫೈಬರ್ ಕನೆಕ್ಷನ್ನ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂದರೆ ತೊಗೊಬೋದು. 1000 GB ಸಿಗುತ್ತೆ. 1000 GB ಆಗಾದ್ಮೇಲೆ ಇನ್ನೂ ಡೇಟಾ ಬೇಕು ಅಂದರೆ ರೀಚಾರ್ಜು ಮಾಡ್ಕೊಬೋದು. ಆ್ಯಂಡ್ ನೀವು ಫೈಬರು ಮತ್ತು ಏರ್ ಫೈಬರ್ ಬಗ್ಗೆ ಇನ್ನೂ ತಿಳ್ಕೊಬೇಕು, ಅದ್ರ ಇನ್ಸ್ಟಾಲೇಷನ್ನು ಪ್ರತಿಯೊಂದು ಡೀಟೇಲ್ಸು ತಿಳ್ಕೊಬೇಕು ಅಂದರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ಸ್ ಎಲ್ಲನೂ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.